ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಂತೂ ಇಂತೂ ಕದನ ವಿರಾಮ ಘೋಷಣೆ ಆಯಿತು. ಸಹಜ ಸ್ಥಿತಿಯತ್ತ ಎಲ್ಲವೂ ಕೂಡ ಮರಳುತ್ತಾ ಇದೆ ಅನ್ನುವಂಥ ಹೊತ್ನಲ್ಲೇ ಈಗ ಹಾರ್ಮೋಸ್ ಜಲಸಂಧಿಯಲ್ಲಿ ಮತ್ತೊಮ್ಮೆ ಜಲಕಂಟಕ ಉಂಟಾಗಿದೆ. ಮತ್ತೊಮ್ಮೆ ಹಾರ್ಮೋಸ್ ಜಲಸಂಧಿಯಲ್ಲಿ ಸಮುದ್ರ ಯುದ್ಧ ಮುಂದುವರಿತಾ ಇದೆ. ಹಾರ್ಮೋಸ್ ಮೇಲೆ ಹಿಡಿತ ಸಾಧಿಸೋಕೆ ಈಗ ಅಮೆರಿಕ ಕೈ ಹಾಕಿದೆ. ಇದು ಇರಾನ್ನನ್ನ ಕೆಣಕಿದೆ. ನಾವ್ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ಈಗ ಇರಾನ್ ತೊಡೆ ತಟ್ಟಿ ನಿಂತ್ಕೊಂಡಿದೆ. ಮತ್ತೆ ನಮ್ಮ ನಂಬಿಕೆಯನ್ನ ಅಮೆರಿಕ ಕಳೆದುಕೊಳ್ತಾ ಇದೆ. ಹಾರ್ಮೋಸ್ ಮೇಲೆ ನಿಯಂತ್ರಣಕ್ಕೆ ಪ್ಲಾನ್ ಮಾಡಿರುವಂಥ ಇರಾನ್ ಒಂದು ಅಲ್ಲಿರುವಂತಹ ಪರಿಸ್ಥಿತಿಯನ್ನ ಬಿಗಿಗೊಳಿಸ್ತಾ ಇದೆ. ಹೊಸ ನಿರ್ಬಂಧಗಳನ್ನ ವಿಧಿಸಿ ಹಾರ್ಮೋಸ್ ಜಲಸಂಧಿಯನ್ನ ತನ್ನ ಕಂಟ್ರೋಲ್ನಲ್ಲೇ ಇಟ್ಕೊಳ್ಳುವಂತೆ, ಜೊತೆಗೆ ಇದು ನನ್ನದೇ ಅನ್ನುವಂಥ ಒಂದು ವಾದವನ್ನ ಇರಾನ್ ಈಗ ಪ್ರತಿಪಾದಿಸ್ತಾ ಇದೆ. ಅಮೆರಿಕ ಯಾವಾಗ ಇರಾನ್ನ ಬಂದರುಗಳ ಮೇಲೆ ಸ್ಯಾಂಕ್ಷನ್ಗಳನ್ನು ಅಂದರೆ ನಿರ್ಬಂಧಗಳನ್ನು ವಿಧಿಸಿದೆಯೋ, ಮತ್ತೊಮ್ಮೆ ಇರಾನ್ ಹಾರ್ಮೋಸ್ ಜಲಸಂಧಿಯನ್ನು ಈಗ ಬಂದ್ ಮಾಡಿದೆ. ಯಾವುದೇ ಹಡಗುಗಳ ಸಂಚಾರ ಅಲ್ಲಿ ನಡೀತಾ ಇಲ್ಲ, ಎಲ್ಲವೂ ಕೂಡ ಸ್ಥಗಿತವಾಗಿದೆ. ಕಾರಣ ಏನು ಅಂತಂದರೆ ಅಮೆರಿಕ ಇರಾನ್ನ ಬಂದರುಗಳ ಮೇಲೆ ಈ ನಿರ್ಬಂಧಗಳನ್ನು ವಿಧಿಸಿರುವಂಥದ್ದು. ಇರಾನ್ನಿಂದ ತೈಲವನ್ನು ಖರೀದಿ ಮಾಡಿ ಯಾವ ಹಡಗು ಕೂಡ ಶುಲ್ಕವನ್ನು ಪಾವತಿಸಿ ಹಾರ್ಮೋಸನ್ನು ದಾಟಬಾರದು. ಯಾವುದೇ ಹಡಗುಗಳು ಅಥವಾ ರಾಷ್ಟ್ರಗಳು ಇರಾನ್ನಿಂದ ತೈಲವನ್ನು ಖರೀದಿ ಮಾಡಬಾರ್ದು. ಈ ನಿಜವಾಗ್ಲೂ ಅಮೆರಿಕದ ಈ ಆಟ ಅರ್ಥ ಆಗಲ್ಲ. ಯಾಕಂದರೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಕಂಟ್ರೋಲ್ ನಮ್ಮ ಕೈನಲ್ಲೇ ಇರಬೇಕು ಅಂತಂದರೆ ಇದು ಯಾವ ರೀತಿಯಾದಂಥ ಕದನ ವಿರಾಮ, ಅದು ಯಾವ ರೀತಿಯಾದಂಥ ಸೀಸ್ ಫೈರ್? ಇರಾನ್ನ ಬಂದರುಗಳ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸಿರೋದ್ರಿಂದ ಈಗ ಮತ್ತೊಮ್ಮೆ ಇರಾನ್ ಹಾರ್ಮೋಸ್ ಜಲಸಂಧಿಯನ್ನು ಲಾಕ್ ಮಾಡಿದೆ. 49 ದಿನಗಳ ನಂತರ ಹಾರ್ಮೋಸ್ ಜಲಸಂಧಿ ಮುಕ್ತವಾಗಿದೆ ಅಂತ ಹೇಳಿತ್ತು ಇರಾನ್. ಯಾವುದೇ ರೀತಿಯಾದಂಥ ಮಿಲಿಟರಿ ಶಿಪ್ಗಳು ಅಥವಾ ನಮ್ಮ ದೇಶಕ್ಕೆ ಧಕ್ಕೆ ತರುವಂಥ ರಾಷ್ಟ್ರಗಳು, ಇವುಗಳ ಹಡಗುಗಳು, ಬೇರೆ ಯಾವುದೇ ಥರದ ಒಂದು ಕಾರ್ಗೋ ಆಪರೇಷನ್, ಇದಕ್ಕೆ ನಾವು ಅನುಮತಿ ಕೊಡೋದಿಲ್ಲ. ಅದು ಬಿಟ್ಟರೆ ಈ ತೈಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಹೊತ್ಕೊಂಡು ಹಡಗುಗಳು ಹೋಗಬಹುದು. ನಮ್ಮ ಮಿತ್ರ ರಾಷ್ಟ್ರಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಇರಾನ್ ಹೇಳಿತ್ತು. ಆದರೆ ಈಗೇನಾಗ್ತಾ ಇದೆ, ಈಗ ಮತ್ತೊಮ್ಮೆ ಆ ಜಲಸಂಧಿಯನ್ನು ಲಾಕ್ ಮಾಡಿ, ಇನ್ಫ್ಯಾಕ್ಟ್ ನಮ್ಮ ದೇಶದ 2 ಹಡಗುಗಳ ಮೇಲೇ ಗುಂಡಿನ ದಾಳಿ ಆಗಿತ್ತು ನೆನ್ನೆ. ಹಾರ್ಮೋಸ್ ಜಲಸಂಧಿಯನ್ನು ದಾಟೋಕ್ಕೆ ಪ್ರಯತ್ನ ಪಟ್ಟಂಥ 2 ಹಡಗುಗಳು, ಅವುಗಳ ಮೇಲೇ. ಸೊ ಈಗ ಮತ್ತೊಮ್ಮೆ ಅಮೆರಿಕ ಆಡ್ತಿರುವಂಥ ಈ ಗೇಮ್ಗೆ ಇರಾನ್ ಒಂದು ರೀತಿಯಾಗಿ ಎಲ್ಲವನ್ನು ಟೈಟ್ ಮಾಡ್ತಾ ಇದೆ. ಏಟಿಗೆ ಎದುರೇಟು ಅನ್ನೋ ರೀತಿಯಲ್ಲಿ ಯಾವೆಲ್ಲ ಹಡಗುಗಳು ಶುಲ್ಕವನ್ನು ಜೊತೆಗೆ ಭದ್ರತಾ ವೆಚ್ಚವನ್ನು ಭರಿಸ್ತಾವೋ ಆ ಹಡಗುಗಳಿಗೆ ನಾವು ಮುಕ್ತಿ ಕೊಡ್ತೀವಿ, ಹಾರ್ಮೋಸ್ ಜಲಸಂಧಿಯನ್ನು ದಾಟಲಿಕ್ಕೆ ಪರ್ಮಿಷನ್ ಕೊಡ್ತೀವಿ. ಯಾವ ಹಡಗುಗಳು ಕಟ್ಟೋದಿಲ್ವೋ ಆ ಶುಲ್ಕವನ್ನು, ಆ ಹಡಗುಗಳನ್ನು ನಾವು ಬಿಡೋದಿಲ್ಲ ಅನ್ನುವಂಥ ವಾರ್ನಿಂಗನ್ನು ಇರಾನ್ ನೀಡ್ತಾ ಇದೆ. ಅದರ ಜೊತೆಗೆ ಮಿತ್ರ ರಾಷ್ಟ್ರಗಳಿಗೆ ಮುಕ್ತ ಅಂತ ಹೇಳಿದಂಥ ಇರಾನ್, ಅಂದರೆ ಆ ಮಿತ್ರ ರಾಷ್ಟ್ರಗಳ ಲಿಸ್ಟ್ನಲ್ಲಿ ಭಾರತ ಕೂಡ ಇದೆ. ಈಗ ಭಾರತದ ಹಡಗುಗಳ ಮೇಲೇನೆ ಗುಂಡಿನ ದಾಳಿ ಆಗಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.